ಇದರಿಂದ ನಾವು ಸತತವಾಗಿ 5 ಸ್ಟಾರ್ 3 ಸ್ಟಾರ್ ಹೋಟ್ಲು ಮೇಲೆ ತಪಾಸಣೆ ಮಾಡ್ತೀವಿ. ಇವತ್ತು KFC ಮತ್ತು ಮ್ಯಾಕ್ಡೊನಾಲ್ಡು ಬರ್ಗರು ಈ ಥರ ಜಂಕ್ ಫುಡ್ ಅಂತ ಏನು ಹೇಳ್ತೀವಿ ಅದ್ರ ಮೇಲೆ ತಪಾಸಣೆ ಮಾಡಿ ಇವರಿಗೆ ಬನ್ ಎಲ್ಲಿಂದ ಬರುತ್ತೆ, ಚಿಕನ್ ಎಲ್ಲಿಂದ ಬರುತ್ತೆ ಮತ್ತು ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಅನ್ನೋದು ಇವತ್ತು ತಪಾಸಣೆ. ನಿನ್ನೆ ಸುಮಾರು 25 ಹೋಟ್ಲು ನಾವು ತಪಾಸಣೆ ಮಾಡಿದಾಗ ಒಂದು 35 ಸ್ಯಾಂಪಲ್ ತೆಗೆದಿದ್ವಿ. ಈ 35 ಸ್ಯಾಂಪಲ್ನ ಅನಾಲಿಸಿಸ್ ಕಳಿಸಿದ್ವಿ. ಇದರೇನಾದ್ರು ಆನ್ಸರ್ ಬಂತಂದರೆ ನಾವು ಕೇಸ್ ಹಾಕಿ ಕ್ರಿಮಿನಲ್ ಕೇಸ್ ಹಾಕಿ ಪ್ರಾಸಿಕ್ಯೂಷನ್ಗೆ JMFC ಕೋರ್ಟ್ಗೆ ಹಾಕ್ತೀವಿ. ಇನ್ನು ಮಿಕ್ಕಿದ್ದು ಕ್ಲೀನಿನೆಸ್ ಇರಲಿಲ್ಲ, ತರಕಾರಿ ಮತ್ತು ಇದೆಲ್ಲ ಕೊಳೆತ ಸ್ಥಿತಿಯಲ್ಲಿ ಇರೋದ್ರಿಂದ ಈಗಾಗಲೇ ನೋಟಿಸ್ ಕೊಟ್ಟಿದ್ವಿ. ಅವ್ರು ಬಂದು ರಿಪ್ಲೈ ಕೊಡೋದಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದ್ವಿ. ಅವರ ರಿಪ್ಲೈ ನೋಡ್ಕೊಂಡು ಅವ್ರಿಗೆ ನೆಕ್ಸ್ಟ್ ಏನು ಕ್ರಮ ತಗೋಬೇಕು ಕ್ರಮ. ಬೆಂಗಳೂರಲ್ಲಿ ಊಟ ತಿಂಡಿ ತಿನ್ನೋ ಮಂದಿಗೆ ಇದು ಅಲರ್ಟ್ ವಾರ್ನಿಂಗ್. ಸ್ಟಾರ್ ಹೋಟೆಲ್ನಲ್ಲಿ ಊಟ ಮಾಡಬೇಕು, ಡಿನ್ನರ್ ಮಾಡಬೇಕು ಅಂತ ಕನಸು ಕಾಣೋರಿಗೆ ಇದು ಎಚ್ಚರಿಕೆ. 3 ಸ್ಟಾರ್ 5 ಸ್ಟಾರ್ 7 ಸ್ಟಾರ್ ಹೋಟೆಲಿನ ಊಟ ಮಾಡೋ ಕನಸು ಕಾಣ್ತಾ ದುಡ್ಡಿಲ್ಲದ ಕಾರಣ ಹೋಗೋಕೆ ಆಗದೆ ಇರೋರಿಗೆ ಇದು ರಿಲ್ಯಾಕ್ಸ್ ಕೊಡೋ ಸುದ್ದಿ. ಯಾಕಂದ್ರೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸ್ಟಾರ್ ಹೋಟೆಲುಗಳ ಮೇಲೆ ಆರೋಗ್ಯ ಇಲಾಖೆ ನಡೆಸಿರೋ ರೇಡ್ನಲ್ಲಿ ಸ್ಟಾರ್ ಹೋಟೆಲ್ನವರು ಕೊಳೆತ ಮಾಂಸ ಕೊಡ್ತಿರೋದು, ಕೊಳೆತ ತರಕಾರಿ ಹಾಕ್ತಿರೋದು, ಎಕ್ಸ್ಪೈರ್ ಆಗಿರೋ ಹಾಲನ್ನು ಬಳಸ್ತಾ ಇರೋದು ಗೊತ್ತಾಗಿದೆ. ವೀಕ್ಷಕರೇ, ನೀವು ಅಶೋಕ ಹೋಟೆಲ್ ಹೆಸರು ಕೇಳಿರ್ತೀರಿ. ಅದನ್ನು ದಿ ಲಲಿತ್ ಅಶೋಕ್ ಹೋಟೆಲ್ ಅಂತ ಕರೀತಾರೆ. ಆ ಹೋಟೆಲಿನಲ್ಲಿ ಸಿಕ್ಕಿರೋದು 76 kg ಕೊಳೆತ ಮಾಂಸ, 200 kg ಕೊಳೆತ ತರಕಾರಿ, 32 ಲೀಟರ್ ಅವಧಿ ಮೀರಿದ ಹಾಲನ್ನು ಸೀಸ್ ಮಾಡ್ಕೊಂಡಿದ್ದಾರೆ. ಶಾಂಗ್ರಿಲಾ ಹೋಟೆಲ್ ಇದೆಯಲ್ಲ, ಈ ಹೋಟೆಲ್ನಲ್ಲಿ 15 kg ಮಾಂಸ ಸೀಸ್ ಮಾಡಿದ್ದಾರೆ. ಕೊಳೆತಿರ್ಲಿಲ್ವಂತೆ, ಆದರೆ ಯೂಸ್ ಮಾಡೋಕೆ ಫಿಟ್ ಇರಲಿಲ್ಲ. ಮೀನು ತರಕಾರಿ ಕೂಡ ಅಷ್ಟೇ, ಸ್ಮೆಲ್ ಬರ್ತಾ ಇತ್ತಂತೆ. ಅದು ಬಿಡಿ, ಈರುಳ್ಳಿ ಕೂಡ ಕೊಳೆತು ಸ್ಮೆಲ್ ಬರ್ತಾ ಇದ್ವಂತೆ. ಇನ್ನು 4 ಸೀಸನ್ಸ್ ಹೋಟೆಲ್ ಕಥೆ, ಅಲ್ಲಿ 19 kg ಕೊಳೆತ ಮಾಂಸ ಸೀಸ್ ಮಾಡಿದ್ದಾರೆ. ತಾಜ್ ವ್ಯೂ ಅಂತ ಗೊತ್ತಲ್ಲ, ವೈಟ್ ಫೀಲ್ಡ್ನಲ್ಲಿರೋ ಸ್ಟಾರ್ ಹೋಟೆಲ್ಲು, ಅಲ್ಲಿ 3 kg ಔಟ್ಡೇಟೆಡ್ ಬೇಕರಿ ಐಟಮ್ಸ್ ಜಪ್ತಿ ಮಾಡಿದ್ದಾರೆ. ಅದೇ ಕೇಕು, ಬ್ರೆಡ್ಡು, ಜಾಮು ಇತ್ಯಾದಿ ಇತ್ಯಾದಿ, ಜಸ್ಟ್ 3 kg. ಇತ್ತ ಯಶವಂತಪುರಕ್ಕೆ ಬಂದರೆ ಅಲ್ಲಿರೋ ತಾಜ್ ಹೋಟೆಲಿನಲ್ಲಿ 72 kg ಕೊಳೆತ ಮಾಂಸ ಹಾಗೂ ಸಾಲಮನ್ ಮೀನು ಸೀಸ್ ಮಾಡಿದ್ದಾರೆ. ಏಟ್ರಿಯಾ ಹೋಟೆಲ್ನಲ್ಲಿ 105 kg ಎಕ್ಸ್ಪೈರ್ ಡೇಟ್ ಫುಡ್ ಐಟಮ್ಸ್ ಜಪ್ತಿ ಮಾಡಿದ್ದಾರೆ. ಏಟ್ರಿಯಾ ಹೋಟೆಲ್ನಲ್ಲಿ ಆ 100 kgನಲ್ಲಿ 50 kg ಕೊಳೆತ ಕೋಳಿ ಮಾಂಸ, 50 kg ಕೊಳೆತ ಮಟನ್ನು, 23 kg ಕೊಳೆತ ಮೀನು ಹಾಗೂ 7 kg ಕೊಳೆತ ತರಕಾರಿ ಸೀಸ್ ಮಾಡಿದ್ದಾರೆ. ಎಲ್ಲ ಸ್ಟಾರ್ ಹೋಟೆಲುಗಳಲ್ಲೂ ಅಷ್ಟೇ. ಈರುಳ್ಳಿ, ಆಲೂಗೆಡ್ಡೆ ಎಲ್ಲ ಕೊಳೆತು ಕೊಳೆತು ಬೂಸ್ಟ್ ಬರ್ತಿದ್ದ ವಿಡಿಯೋ ನೋಡಿದರೆ ಇದನ್ನು ತಿನ್ನೋಕ ನಾವು ಸಾವಿರಾರು ರೂಪಾಯಿ ಕೊಟ್ಟು ಬರೋದು ಅಂತ ಅನ್ಸೋಕೆ ಶುರುವಾಗತ್ತೆ. ಡಿಯರ್ ಸ್ಪೆಷಲ್ ಯು ವೀಕ್ಷಕರೇ, ಈ ಸ್ಟಾರ್ ಹೋಟೆಲುಗಳಲ್ಲಿ ಒಬ್ಬರು ಟಿಫನ್ ಮಾಡೋಕೆ 1 ರಿಂದ 1.5 ಸಾವಿರ ರೂಪಾಯಿ ಬಿಲ್ ಆಗುತ್ತೆ, ಪ್ಲಸ್ GST. ಅದೇ ಇಡ್ಲಿ, ಅದೇ ದೋಸೆ, ಪರೋಟ, ಬ್ರೆಡ್ಡು, ಹಣ್ಣಿನ ಜ್ಯೂಸು, ಕಾಫಿ, ಟೀಗೆ 1 ರಿಂದ 1.5 ಸಾವಿರ ರೂಪಾಯಿ. ಲಂಚ್ ಅಥವಾ ಡಿನ್ನರ್ ಬಫೆಟ್ ವಿಷಯಕ್ಕೆ ಬಂದರೆ ಒಬ್ಬರಿಗೆ 3 ರಿಂದ 4 ಸಾವಿರ ರೂಪಾಯಿ ಆಗುತ್ತೆ. ಇಂಥದ್ದೇ ಬೇಕು ಅಂತ ಆರ್ಡರ್ ಮಾಡಿದ್ರೆ 1.5 ರಿಂದ 2.5 ಸಾವಿರ ರೂಪಾಯಿ ಆಗುತ್ತೆ, ಪ್ಲಸ್ 18% GST ಕಟ್ಟಿ ಬರ್ತೀರಾ. ತಿಂಡಿ ಊಟ ಮುಗಿಸ್ಕೊಂಡು ಬರೋವಾಗ ಸಪ್ಲೈಯರ್ಗೆ ಟಿಪ್ಸ್ ಕೊಡಬೇಕು, ಮರ್ಯಾದೆ ಪ್ರಶ್ನೆ ಕಣ್ರಿ. 10 ರೂಪಾಯಿ ಅಷ್ಟೇ ಟಿಪ್ಸ್ ಕೊಟ್ಟು ಬಂದರೆ ಅವನನ್ನು ಭಿಕಾರಿ ಥರ ನೋಡ್ತಾರೆ. 50 ರೂಪಾಯಿ ಟಿಪ್ಸ್ ಮಿಡ್ಲ್ ಕ್ಲಾಸ್, 100 ರೂಪಾಯಿ ಅಪ್ಪರ್ ಮಿಡ್ಲ್ ಕ್ಲಾಸ್, 500 ರೂಪಾಯಿ ಟಿಪ್ಸ್ ಕೊಟ್ಟರೆ ಟಾಪ್ ಕ್ಲಾಸು. ಹೀಗೆಲ್ಲ ಗ್ರಾಹಕರ ಲೆವೆಲ್ ಫಿಕ್ಸ್ ಮಾಡೋ ಹೋಟೆಲುಗಳು ಕಸ್ಟಮರುಗಳಿಗೆ ಕೊಡೋದು ಮಾತ್ರ ಕೊಳೆತ ಮಾಂಸ, ಕೊಳೆತ ತರಕಾರಿಯ ಊಟವನ್ನು. ಫುಟ್ಪಾತ್ ಹೋಟೆಲುಗಳಲ್ಲಿ ಕ್ಲೀನ್ ಇರಲ್ಲ, ಸಣ್ಣ ಹೋಟೆಲುಗಳಲ್ಲೂ ಕ್ಲೀನ್ ಇರಲ್ಲ ಅನ್ನೋರು ಸ್ಟಾರ್ ಹೋಟೆಲುಗಳಿಗೆ ಹೋಗಿ ಕೊಳೆತ ಮಾಂಸ, ಕೊಳೆತ ತರಕಾರಿ ಊಟ ತಿಂಡಿಗೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಬರ್ತಾರೆ. ದುರಂತ ಅಂದರೆ ಇದೇ ಅಲ್ವೇ.